ದಾಳಿ ಬಳಿಕ ಸೇನೆ ಹೈ ಅಲರ್ಟ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಉಡೀಸ್ ಮಾಡ್ತಾ ಇದೆ. ಇವತ್ತು 3 ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಕಾಶ್ಮೀರದ ಮತಲ್ ಹಾಮಾದಲ್ಲಿ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಮುರಾನ್ ಚೋಟಿಪೋರಾದಲ್ಲಿ ಇನ್ನಿಬ್ಬರು ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ನಿನ್ನೆಯಷ್ಟೇ 2 ಉಗ್ರರ ಮನೆಯನ್ನ ಉರುಳಿಸಿದಂತಹ ಸೇನೆ ಇದೀಗ ಸೇನೆ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿರುವಂತದ್ದು. ದಾಳಿಗಳು ಕೂಡ ಆಗ್ತಾ ಇದೆ ಬಾರ್ಡರ್ ನಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಏನ್ ದಾಳಿ ಆಯ್ತು, 28 ಜನರು ಸಾವನ್ನಪ್ಪಿದ್ರು, ಅದಕ್ಕೆ ಪ್ರತಿ ದಾಳಿಯನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೇನೆ ಕೂಡ ಹೈ ಅಲರ್ಟ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಒಂದು ಮನೆಯನ್ನೇ ಉಡೀಸ್ ಮಾಡಲಾಗಿರುವಂತದ್ದು. ನಿನ್ನೆ 2 ಮನೆ ಉಡೀಸ್ ಮಾಡಲಾಗಿತ್ತು, ಇವತ್ತು 3 ಮನೆಯನ್ನ ಉಡೀಸ್ ಮಾಡಲಾಗಿದೆ. ಇವರು ಲಷ್ಕರ್ ಎ ತೊಯ್ಬಾ ಸಂಘಟನೆಯಲ್ಲೂ ಕೂಡ ಪಾಲ್ಗೊಂಡಿದ್ರು ಅನ್ನುವಂತಹ ಮಾಹಿತಿ ಆಧಾರದ ಮೇಲೆಯೇ ಇದೀಗ ಉಡೀಸ್ ಮಾಡಲಾಗಿರುವಂತದ್ದು. ಏನು ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಆ ದಾಳಿಯಲ್ಲಿ ಇವರು ಕೂಡ ಭಾಗಿಯಾಗಿದ್ರು, ಆ ಒಂದು ಸಂಘಟನೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಇದೀಗ ಸೇನೆ ಉಡೀಸ್ ಮಾಡಿದೆ 3 ಮನೆಯನ್ನ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನ ಹುಡುಕಿ ಹೆಕ್ಕಿ ಇದೀಗ ಉಡೀಸ್ ಮಾಡಲಾಗ್ತಾ ಇದೆ. ಇಲ್ಲಿಯೇ ಕೂತು ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಳ್ತಾ ಇದ್ರಲ್ಲ, ಇಲ್ಲಿಯೇ ಕೂತು ಅಡಗಿಕೊಂಡು ಪ್ಲಾನ್ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಭಾರತೀಯರನ್ನ ನಾವು ಕೊಲೆ ಮಾಡಬೇಕು, ಯಾವ ರೀತಿಯಾಗಿ ಅವರನ್ನ ನರಮೇಧದ ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಸೊ ಹಾಗಾಗಿ ಇದೀಗ ಸೇನೆ ಹೈ ಅಲರ್ಟ್ ಆಗಿ ಉಗ್ರರ ಮನೆಗಳನ್ನ ಉಡೀಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಇವತ್ತಿನ ದಿನ ನಿನ್ನೆ ಕಾರ್ಯಾಚರಣೆಗೆ ಇಳಿದಂತಹ ಸಂದರ್ಭದಲ್ಲಿ 2 ಮನೆಯನ್ನ ಉಡೀಸ್ ಮಾಡಲಾಗಿತ್ತು. ಇವತ್ತಿನ ದಿನ 3 ಮನೆಯನ್ನ ಉಡೀಸ್ ಮಾಡಲಾಗಿದೆ. ಕಾಶ್ಮೀರದ ಮತಲ್ ಹಮಾದಲ್ಲಿ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿರುವಂತದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತದ್ದು. ಉಗ್ರರ ಮನೆಯನ್ನ ಯಾವ ರೀತಿಯಾಗಿ ಉಡೀಸ್ ಮಾಡಲಾಗಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ದಾಳಿ ಮಾಡಿಬಿಟ್ಟು ಆರಾಮಾಗಿ ಮಜಾ ಮಾಡಿಕೊಂಡು ಇಲ್ಲಿ ಬಂದು ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡ್ತಾ ಇದ್ದಂತಹ ಉಗ್ರರನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಸೇನೆ ಕೂಡ ಇದೀಗ ಅಲರ್ಟ್ ಆಗಿದೆ. ಯಾರು ಈ ಒಂದು ದಾಳಿ ಮಾಡಿದ್ರೋ ಅವರನ್ನ ಮುಗಿಸುವವರೆಗೂ, ಅವರ ಹೆಡೆಮುರಿ ಕಟ್ಟುವವರೆಗೂ, ಅವರ ರಕ್ತ ಹರಿಯುವವರೆಗೂ ನಾವು ನಿದ್ದೆ ಮಾಡೋದಿಲ್ಲ ಅಂತ ಹೇಳಿ ಪಣ ತೊಟ್ಟಿದೆ ಸೇನೆ. ಸೊ ಹಾಗಾಗಿ ಇದೀಗ ಉಗ್ರರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಜಸ್ಟ್ ಇದು ಟ್ರೇಲರ್ ಅಷ್ಟೇ, ಪಿಕ್ಚರಿನ ಬಾಕಿ ಇದೆ. ಪಿಕ್ಚರ್ ತೋರಿಸ್ತೀವಿ ಯಾವ ರೀತಿಯಾಗಿ ಇರುತ್ತೆ ನಮ್ಮ ಸೇನೆ ದಾಳಿ ಮಾಡಿದ್ರೆ, ಅದು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ನೀವು ಯಾವ ರೀತಿಯಾಗಿ ಸಾವನ್ನಪ್ತೀರಿ, ನಿಮ್ಮ ರಕ್ತವನ್ನ ನಾವು ಯಾವ ರೀತಿಯಾಗಿ ನೋಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸೇನೆ ಕೂಡ ಹೈ ಅಲರ್ಟ್ ಆಗಿದೆ. ಚೋಟಿಪೋರಾದಲ್ಲಿ ಇನ್ನಿಬ್ಬರು ಉಗ್ರರ ಮನೆಗಳನ್ನ ಇದೀಗ ಉಡೀಸ್ ಮಾಡಲಾಗಿದೆ, ಮನೆಯನ್ನ ಧ್ವಂಸ ಮಾಡಲಾಗಿದೆ. ಮುರಾನ್ ಚೋಟಿಪೋರಾದಲ್ಲಿ ಮನೆ ಧ್ವಂಸ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು AK-47 ಗನ್ ತಗೊಂಡು ಆ ಒಂದು ಬಯಲು ಪ್ರದೇಶದಲ್ಲಿ ಶೂಟ್ ಮಾಡಿದ್ರಲ್ಲ, 28 ಜನರ ಸಾವಾಯ್ತು, ಪ್ರವಾಸಿಗರ ಸಾವು. ಅಲ್ಲಿ ಯಾವುದೇ ರೀತಿಯಾದಂತಹ ಹೈ ಅಲರ್ಟ್ ಇರಲಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆಗಳು ಕೂಡ ಇರಲಿಲ್ಲ. ಅದನ್ನೇ ನೋಡಿಕೊಂಡು ಆ ಒಂದು ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ನೀವು ಮಾತ್ರ ಎಲ್ಲಿಂದಲೋ ಇದ್ಕೊಂಡು ಎಲ್ಲೋ ಖುಷಿಯಾಗಿ ಬದುಕೊಂಡು ನೀವು ಹಿಂದೂಗಳು ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದೀರಾ, ನಾವಿಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಯಾವಾಗ ದಾಳಿ ಆಯ್ತೋ ಅದಕ್ಕೆ ಪ್ರತಿ ದಾಳಿಗಳು ಕೂಡ ಆಗ್ತಾ ಇದೆ ಇದೀಗ ಸೇನೆಯಿಂದ. Taking